ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ. ಜ್ಞಾನ ಸಂಗಮ ಪದವಿ ಪೂರ್ವ ಕಾಲೇಜಿನ ಉಪಾಧ್ಯಕ್ಷರು. ಈ ವರ್ಷ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು 100ಕ್ಕೆ 100 ಅಂಕಗಳನ್ನು ತೆಗೆದು 100% ರಿಸಲ್ಟ್ ಅನ್ನು ತಂದುಕೊಟ್ಟಿದ್ದಾರೆ. ಈ ಎಲ್ಲ ಸಹಕರಿಸಿದಂಥ ನನ್ನ ಎಲ್ಲ ಉಪನ್ಯಾಸಕರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ 2026-27ನೇ ಸಾಲಿನ ಪ್ರವೇಶ ದಾಖಲಾತಿ ಪ್ರಾರಂಭವಾಗಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಜ್ಞಾನ ಸಂಗಮ ಕಾಲೇಜಿಗೆ ದಾಖಲಾತಿಯನ್ನು ಮಾಡಿಸಿ. ಧನ್ಯವಾದಗಳು. My name is Ramyesh. ನನ್ನ ಸೆಕೆಂಡ್ PU ರಿಸಲ್ಟ್ ಬಂದು 97% ಇದೆ. ನನ್ನ 10th ರಿಸಲ್ಟು 77 ಇತ್ತು. ಇದು ಇಷ್ಟು ಇನ್ಕ್ರೀಸ್ ಆಗೋಕ್ಕೆ ಕಾರಣ ಜ್ಞಾನ ಸಂಗಮ ಕಾಲೇಜು ತುಂಬ ಚೆನ್ನಾಗಿದೆ. ಕಾಲೇಜು ಹೇಳಬೇಕು ಅಂದರೆ ಬರೀ ಎಜುಕೇಷನಿಗೆ ಮಾತ್ರ ಅಲ್ಲದೆ ಬೇರೆ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಾರೆ. ಅಲ್ಲಿರೋ ಮ್ಯಾನೇಜ್ಮೆಂಟು, ಸ್ಟಾಫ್ಸು ಎಲ್ಲರೂ ಚೆನ್ನಾಗಿ ಎಲ್ಲರಿಗೂ ಸಪೋರ್ಟಾಗಿ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಇದಕ್ಕೆ ನಾನು ಒಬ್ಬಳೇ ರೀಸನ್ ಅಲ್ಲ, ಜ್ಞಾನ ಸಂಗಮ ಕಾಲೇಜಿನ ಎಲ್ಲರಿಗೂ ಕ್ರೆಡಿಟ್ ಹೋಗಬೇಕು. ಮತ್ತು ನನ್ನ ಪೇರೆಂಟ್ಸು ಅವರು ಸಹ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಎಜುಕೇಷನ್ ಇತ್ತು ಜ್ಞಾನ ಸಂಗಮ ಕಾಲೇಜಲ್ಲಿ? ಒಳ್ಳೆ ಎಜುಕೇಷನ್ ಇತ್ತು. ಬರೀ ಎಜುಕೇಷನ್ ಅಂತಲೇ ಹೇಳೋಕ್ಕಾಗಲ್ಲ, ಸ್ಪೋರ್ಟ್ಸು ಅದು ಪ್ರತಿಯೊಂದಕ್ಕೂ ಸಹ ಒಳ್ಳೆ ಸಪೋರ್ಟ್ನ ಕೊಟ್ಟಿದ್ದಾರೆ ಜ್ಞಾನ ಸಂಗಮ ಕಾಲೇಜಲ್ಲಿ. ಮತ್ತು ಪ್ರಿಪೇರ್ಟೀಸು ಸಹ ನಮಗೆ ಎಕ್ಸಾಮ್ಸ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೋಸ್ಕರ ತುಂಬಾ ಪ್ರಿಪೇರ್ಟೀಸ್ನ ಮಾಡಿದ್ದಾರೆ. ಅದರಿಂದನೂ ಸಹ ನನಗೆ ತುಂಬ ಹೆಲ್ಪ್ ಆಯಿತು 97% ತೆಗೆಯೋದಕ್ಕೆ. ಒನ್ ವರ್ಡಲ್ಲಿ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಬೆಸ್ಟ್ ಕಾಲೇಜ್ ಜ್ಞಾನ ಸಂಗಮ ದಬಸ್ಪೇಟೆಯಲ್ಲೇ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ಜ್ಞಾನ ಸಂಗಮ ಪ್ರೈಸಲ್ಲೂ ಕಡಿಮೆ ಇದೆ. ಕಡಿಮೆ ಫೀಸಲ್ಲಿ ಗುಡ್ ಎಜುಕೇಷನ್ನ ಕೊಡ್ತಾ ಇದ್ದಾರೆ. ನೀವು ಆರಾಮಾಗಿ ಜ್ಞಾನ ಸಂಗಮ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ನನ್ನ ಹೆಸರು ಪುನೀತ್ ಕುಮಾರ್ ಅಂತೇಳಿ, ಜ್ಞಾನ ಸಂಗಮ ಕಾಲೇಜಿನ ಪ್ರಿನ್ಸಿಪಲ್ಲು. ಸೊ ಈ ಒಂದು ವರ್ಷದ ರಿಸಲ್ಟ್ ಬಂದಿದೆ ನಮಗೆ. ಈ 2 ವರ್ಷದ ಶ್ರಮ ನಮಗೆ ಈ ದಿನ ನಮ್ಗೆ ಸಿಕ್ಕಿದೆ. ಸೊ ವಿನಯ್ ಅನ್ನೋ ಹುಡುಗ 587 ತೆಗೆದಿದ್ದಾನೆ, ಒಂದು ಐತಿಹಾಸಿಕ ಸಾಧನೆ. ಸೊ ಈ ದಾವಸ್ಪೇಟೆಗೆ ಅಂತ ನೋಡಿದಾಗ 100ಕ್ಕೆ 100ರಷ್ಟು ಫಲಿತಾಂಶ ಕೊಟ್ಟಿದೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮ ಶ್ರೇಣಿ ತೆಗೆದಿರೋಂಥ ಜಾಸ್ತಿ ಇರುವಂಥ ಸಂಖ್ಯೆ ಇರುವಂಥ ಕಾಲೇಜ್ ಯಾವುದು ಅಂದರೆ ನಮ್ಮದು. ಸೊ ನಮ್ಮಲ್ಲಿ ಈ ಒಂದು ಸುತ್ತಮುತ್ತ ನೋಡಿದಾಗ ಗ್ರಾಮೀಣ ಭಾಗದ ಮಕ್ಕಳೇ ಜಾಸ್ತಿ. ಈ ಕನ್ನಡ ಮಾಧ್ಯಮದಲ್ಲಿ ಓದಿರೋಂಥ ಮಕ್ಕಳಾಗಿರ್ಬೋದು, ಮತ್ತು ಈ ಸುತ್ತಮುತ್ತ ಸರೌಂಡಿಂಗಲ್ಲಾಗಿರ್ಬೋದು, ಒಂದು ಗುಣಮಟ್ಟ ಎಜುಕೇಷನ್ ಸಿಗ್ತಿದೆ ಅಂತ ಹೇಳಿದ್ರೆ ಅದು ಜ್ಞಾನ ಸಂಗಮ ಕಾಲೇಜು. ಯಾಕಂದರೆ ನಿಮಗೆ ಈ ಹತ್ರ ನೋಡಿದಾಗ ದಾವಸ್ಪೇಟೆ ಅಂತಂದಾಗ ತುಮಕೂರು ಸಿಗುತ್ತೆ, ನೆಲಮಂಗಲ ಸಿಗುತ್ತೆ, ದೊಡ್ಡಬಳ್ಳಾಪುರ ಸಿಗುತ್ತೆ. ಬಟ್ ಆದರೆ ಈ ಒಂದು ದಾವಸ್ಪೇಟೆಯಲ್ಲಿ ಗುಣಮಟ್ಟದ ಎಜುಕೇಷನ್ ಯಾವ ರೀತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಬರುವಂಥ ಮಕ್ಕಳಿಗೆ ಮೊದಲನಾಗಿ ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ. ಅವ್ರಿಗೆ ಇಂಗ್ಲೀಷ್ ಅಂತ ಹೇಳಿದ್ರೆ ಎಷ್ಟು ಸುಲಭವಾಗಿ ಹೇಳ್ಕೊಂಡು ಕೊಡ್ಬೋದು. ಮತ್ತು ಅವರು 10ನೇ ಕ್ಲಾಸಲ್ಲಿ ಕಲ್ತಿರೋದನ್ನು ನಾವು ಇಲ್ಲಿ ಅವ್ರಿಗೆ ಒಂದು ಫೌಂಡೇಶನ್ ಕ್ಲಾಸ್ ಅಂತ ಹೇಳಿ ಸ್ಟಾರ್ಟ್ ಮಾಡೋದಾಗಿರ್ಬೋದು. ಮತ್ತು ಅವರು ಆ ಪೇರೆಂಟ್ಸ್ ಸಪೋರ್ಟು ನಾವು ತೊಗೊಳ್ಳೋದಾಗಿರ್ಬೋದು. ಯಾಕಂದರೆ ಎಕ್ಸ್ಟ್ರಾ ಕ್ಲಾಸ್ಗಳು ಮಾಡ್ತಿರ್ತೀವಿ. ಎಲ್ಲ ಕಾಲೇಜುಗಳಲ್ಲಿ 3:30ಗೆ ವೈಂಡ್ ಅಪ್ ಮಾಡಿದ್ರೆ ನಾವು 5:30ವರೆಗೂ ಎಕ್ಸ್ಟ್ರಾ ಕ್ಲಾಸಸ್ ಮಾಡಿ, ಭಾನುವಾರ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತೀವಿ. ನೀವು ಬಿಡ್ತಿರೋ ಪೋಷಕರೇ, ಯಾವುದೇ ಒಂದು ಕಾಲೇಜು ನೀವು ನೋಡ್ಕೊಂಬಂದರೆ 3ರಿಂದ 4 ಪ್ರಿಪೇಟ್ರಿ ಮಾಡ್ತಾರೆ. ನಮ್ಮಲ್ಲಿ 10 ಪ್ರಿಪೇಟ್ರಿ ಬರ್ಸಿದ್ದೀವಿ. ಯಾಕೆ ಈ ಪ್ರಿಪೇಟ್ರಿಗಳು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಈಗಿನ ವಯಸ್ಸಿನ ಮಕ್ಕಳು. ನನಗೆಲ್ಲ ಗೊತ್ತು, ನನಗೆ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ, ಔಟ್ ಆಫ್ 4 ತೆಗಿತೀನಿ ಅಂತ ಹೇಳ್ತಾರೆ. ಬಟ್ ಬರೆದ್ರೆ ಮಾತ್ರ ಅವ್ರು ಎಷ್ಟು ಅಂಕ ತೆಗೆದಿದ್ದಾರೆ, ಎಷ್ಟು ತಪ್ಪು ಮಾಡ್ತಿದ್ದಾರೆ, ಅವರು ಒಂದೊಂದು ಅಂಕನೂ ತಿದ್ದಿ ಅವ್ರ ಕೊನೆಗೆ ಒಂದು ರಾಜ್ಯಕ್ಕೆ ಒಂದು ರ್ಯಾಂಕ್ ಬರೋ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾನು ಒಬ್ಬನೇ ಅಂತ ಅಲ್ಲ, ನಮ್ಮ ಶಿಕ್ಷಕರು, ಮ್ಯಾನೇಜ್ಮೆಂಟು, ಆಡಳಿತಾಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಸಪೋರ್ಟಿಂದ ಈ ಒಂದು ಸಾಧನೆ ಮಾಡಿದ್ದೀವಿ. ಪ್ರತಿ ವರ್ಷವೂ ಕೂಡ ಇದೇ ಒಂದು ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ
ಮತ್ತು ಒಳ್ಳೆಯ ಒಂದು ರಿಸಲ್ಟ್ ಬರೋ ಒಂದು ರೀತಿಯಲ್ಲಿ ನಾವು ಮಾಡ್ಕೊತ ಬರ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೋದ ವರ್ಷ ನಾವು ಆಕಾಶ್ ಅನ್ನೋ ಒಂದು ಸಂಸ್ಥೆನ ನಾವು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿರುವಂಥ ಮಕ್ಕಳಿಗೆ ಈ ಬೆಂಗಳೂರಿಗೆ ಹೋಗಬೇಕು, ಅಲ್ಲಿ ಅವರು ನೀಟು, JEE, KCTಗೆ ಮತ್ತು CA ಫೌಂಡೇಶನ್ಗಾಗಿರ್ಬೋದು ಈ ಒಂದು ಕೋಚಿಂಗ್ ತೊಗೊಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ. ಬಟ್ ನಮ್ಮಲ್ಲಿ ಈ ಒಂದು ಬೋರ್ಡ್ ಸಿಲೆಬಸ್ ಅಲ್ಲದೆ ಜೊತೆಗೆ ಈ ಕಾಂಪಿಟೇಟಿವ್ ಏನು KCT ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು ಅದರಲ್ಲೂ ಕೂಡ ಒಳ್ಳೆ ರ್ಯಾಂಕ್ ತೆಗಿಲಿ ಅಂತೇಳಿ ನಾವೊಂದು ನ್ಯಾಷನಲ್ ಲೆವೆಲ್ ಆಕಾಶ್ ಸಂಸ್ಥೆ ಅಂತ ಇದೆ, ಅದು ನೀಟ್ಗೆ ಮತ್ತು JEE ತಯಾರು ಮಾಡುತ್ತೆ. ಸೊ ಎಲ್ಲ ಪೋಷಕರಿಗೆ ಏನು ಹೇಳ್ತೀನಿ ಅಂತ ಹೇಳಿರಿ, ಸುತ್ತಮುತ್ತ ತುಂಬ ಪ್ರತಿಭಾವಂತ ಮಕ್ಕಳಿರ್ತಾರೆ, ಬಟ್ ಒಳ್ಳೆ ಶಿಕ್ಷಕರು ಮತ್ತು ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಮಾತ್ರ ಅವ್ರ ಕನಸು ನನಸಾಗುವಂಥದ್ದು. ಆ ಕನಸನ್ನ ನಾವು ನನಸು ಮಾಡ್ತೀವಿ. ಸೊ ನಮ್ಮ ಮೇಲೆ ಭರವಸೆ ಇಡಿ. ಸೊ ನಾವು ಇವಾಗ ಪ್ರತಿ ವರ್ಷವೂ ಕೂಡ ಒಳ್ಳೆ ಫಲಿತಾಂಶ ಕೊಟ್ಕೊಂಡ್ಬಂದಿದ್ದೀವಿ. ನಿಮ್ಮ ಮಕ್ಳಿಗೂ ಒಳ್ಳೆ ಭವಿಷ್ಯ ರೂಪಿಸ್ಕೊಡ್ತೀವಿ. ಸೊ ಬಂದು ಜ್ಞಾನ ಸಂಗಮ ಕಾಲೇಜ್ ಬಗ್ಗೆ ತಿಳ್ಕೊಳ್ಳಿ. ಅಲ್ಲಿ ಯಾವ ರೀತಿ ಎಜುಕೇಷನ್ ಆಗಿರ್ಬೋದು ಯಾವ ರೀತಿ ಕೊಡ್ತಾ ಇದ್ದೀವಿ, ನೀವು ಯಾವುದೇ ರೀತಿ ಗೊಂದಲ ಇಲ್ಲದೆ ಸೊ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಂಡ್ರೆ ಆ ಜವಾಬ್ದಾರಿ ನಮ್ಮದು. ಅವ್ರು ಓದಿಸೋ ಜವಾಬ್ದಾರಿ ನಾವು ತೊಗೊತೀವಿ, ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತೀನಿ. ಈ ಒಂದು 2 ಮಾತು ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಥ್ಯಾಂಕ್ ಯು. ನಾನು ಹೇಳೋದೇನು ಅಂದರೆ, ಈಗ ಎಲ್ಲ ಕಾಲೇಜವರು ಮನೆ ಹತ್ರ ಬರೋಲ್ಲ, ಕೆಲವು ಕಾಲೇಜಲ್ಲಿ ಬರೋಲ್ಲ. ಈ ಜ್ಞಾನ ಸಂಗಮ ಕಾಲೇಜಿನವರು ಪ್ರತಿಯೊಂದು ಎಕ್ಸಾಮ್ ಟೈಮ್ನಲ್ಲೂ ಅಷ್ಟೇ ಎಲ್ಲ ಮಾಸ್ಟರ್ಗಳು ಬಂದು ಟೀಚರ್ಗಳಲ್ಲಿ ಮನೆಯಲ್ಲಿ ಸ್ಟೂಡೆಂಟ್ಗಳು ಏನು ಮಾಡ್ತಾವ್ರೆ, ಎಷ್ಟೊತ್ತಿಗೆ ಓದ್ಕೊಂತವ್ರೆ, ಎಷ್ಟೊತ್ತಿಗೆ ಎದ್ದೇಳ್ತಾರೆ, ಯಾವ ಥರ ಎಜುಕೇಷನ್ ಪ್ರಿಪೇರ್ ಮಾಡ್ತಾವ್ರೆ ಅನ್ನೋದು ಒಂದು ಇದು ಮಾಡ್ತಾರೆ ಸರ್. ಚೆನ್ನಾಗಿ ಬಂದು ವಿಚಾರಿಸ್ಕೊಂತಾರೆ ಮನೆ ಹತ್ರ ಬಂದು, ಸ್ಟೂಡೆಂಟ್ ಯಾವ ಥರ ಓದ್ಕೊಂತವ್ರೆ, ತಂದೆ ತಾಯಿ ಪೇರೆಂಟ್ಸ್ಗಳು ಎಲ್ಲರೂ ಕೇಳ್ತಾರೆ ಬಂದು. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಕಾಲೇಜ್ ಚೆನ್ನಾಗಿದೆ. ಕಾಲೇಜ್ ಪರವಾಗಿಲ್ಲ ಸರ್. ಅಂದರೆ ಎಜುಕೇಷನ್ ಇದಕ್ಕೂ ಅಷ್ಟೇ, ಫೀಸ್ಗೂ ಅಷ್ಟೇ, ಎಜುಕೇಷನ್ಗೂ ಅಷ್ಟೇ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅವರು. ಅಂದರೆ ಮುಂದೆ ಮಕ್ಕಳಿಗೆ ಯಾವ ಥರ ಮಾರ್ಕ್ಸ್ ತಗೋಬೇಕು ನಾವು ಅವರು ಅನ್ನೋದಕ್ಕೊಂದು ಪ್ರಿಪೇರು ಚೆನ್ನಾಗಿ ಇದು ಮಾಡ್ತಾರೆ ಸರ್ ಅಂತ. ನಾನು ಜ್ಞಾನ ಸಂಗಮ PU ಕಾಲೇಜಲ್ಲಿ ಸ್ಟಡಿ ಮಾಡ್ತಾಯಿದ್ದೆ. ನಂದು ಸೆಕೆಂಡ್ ಇಯರ್ ಮುಗಿದಿದೆ. ಎಷ್ಟು ಮಾರ್ಕ್ಸ್ ಬಂದಿದೆ? ಸೆಕೆಂಡ್ ಇಯರಲ್ಲಿ 587 ಬಂದಿದೆ. ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಾಯಿದೆ. ಇವಾಗ ಕಾಲೇಜಿಂದನೇ ಬಂದು ನಿನಗೆ ಸನ್ಮಾನ ಮಾಡ್ತಾ ಇದ್ದಾರೆ, ಏನು ಅನ್ನಿಸ್ತಾ ಇದೆ? ಅದೇ ತುಂಬ ಖುಷಿ ಆಗ್ತಾಯಿದೆ ಸರ್. ಅದು ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಾರೆ, ಅವ್ರಿಗೊಂಥರ ಹೆಮ್ಮೆ ಪಡುವಂಥ ಕೆಲಸ ಮಾಡಿದ್ದೀನಿ ಅಂತ. ಡಾಬಸ್ಪೇಟೆ ಜ್ಞಾನ ಸಂಗಮ ಕಾಲೇಜ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ಕಾಲೇಜ್ ತುಂಬ ಒಳ್ಳೆಯ ಕಾಲೇಜೇ ಸರ್. ಅದರಲ್ಲಿ ಟೀಚಿಂಗ್ ಆಗ್ಬೋದು, ಲೆಕ್ಚರರ್ಸ್ ಆಗ್ಬೋದು, ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ನಮ್ಗೆ ಹೆಂಗೆ ಬೇಕು ಹಂಗೆ ಪಾಠ ಮಾಡ್ತಾರೆ, ನಮಗೆ ನೀಟಾಗಿ ಅರ್ಥ ಮಾಡಿಸ್ತಾರೆ. ನಾವು ಇಷ್ಟು ನಾನು ಸ್ಕೋರ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಅವರು ಮುಖ್ಯ ಕಾರಣ. ಅದರಿಂದ ಅವರು ಟೀಚಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನನಗೆ ಫುಲ್ಲು ಪ್ರಿಪೇರ್ ಆಗೋತೀವಿ ಅಲ್ಲಿ. ಯಾವ ರೀತಿ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆದೆ? ಕಾಲೇಜ್ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇತ್ತು? ಕಾಲೇಜ್ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು ಸರ್. ಲೆಕ್ಚರರ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಅಕೌಂಟ್ಸ್ ಮಿಸ್ಸು, CS ಸರು, ಕನ್ನಡ ಸರು, ಪ್ರಿನ್ಸಿಪಲ್ ಸರು, ಇವರು PT ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಿದ್ದೆ. ಎದ್ಬಿಟ್ಟು 7:30 8 ಗಂಟೆ ತನಕ ಓದ್ಬಿಟ್ಟು ಮತ್ತೆ ಕಾಲೇಜ್ಗೆ ಹೋಗಿ, ಕಾಲೇಜಿಂದ ಮತ್ತೆ ಬಂದ್ಬಿಟ್ಟು 6ರಿಂದ 8 ಗಂಟೆ ತನಕ ಓದ್ಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಮಾಡಿ. ನಂದು 10th 72% ಇತ್ತು. ನಮ್ಮ ಕಾಲೇಜಿನ ಟೀಚರ್ಸು ಮತ್ತು ಲೆಕ್ಚರರ್ಸ್ ಎಲ್ಲರೂ ತುಂಬ ಎಫರ್ಟ್ ಹಾಕ್ಬಿಟ್ಟು ನಮಗೆ ಓದಿಲ್ದವ್ರಿಗೂ ಓದಂಗೆ ಮಾಡಿಬಿಟ್ಟು 10ರಿಂದ 12 ಪ್ರಿಪೇರ್ ಮಾಡಿ ನಮಗೆ ಫುಲ್ಲು ಪ್ರಿಪೇರ್ ಮಾಡಿದ್ರು. ಅದರಿಂದ ನಂದು ಸೆಕೆಂಡ್ PUನಲ್ಲಿ 98% ರೀಚ್ ಆಗೋಕ್ಕೆ ಹೆಲ್ಪ್ ಆಯಿತು. ಸಂಡೇ ಕ್ಲಾಸಸ್ ನಾರ್ಮಲಿ ಮಾಡ್ತಾಯಿದ್ರು. ಎಲ್ಲ ಕಾಲೇಜಲ್ಲೂ ಫೀಸ್ ಮಾಡ್ತಾಯಿದ್ರು, ನಮ್ಮ ಕಾಲೇಜಲ್ಲಿ ಫ್ರೀಯಾಗಿ ಮಾಡ್ತಾರೆ. ಎಲ್ಲ ಅದರಲ್ಲೂ ಫುಲ್ ನಮಗೆ ಹೆಲ್ಪ್ ಆಗೋವಂಥ ವಿಷಯಗಳನ್ನೇ ಹೇಳ್ತಾಯಿದ್ರು. ಸ್ಟಡೀಸ್ ಬಗ್ಗೆ ಯಾರು ಕಡಿಮೆ ಇರ್ತಾರೋ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸಸ್ ಬೇರೆ ಮಾಡ್ತಾಯಿದ್ರು. ನನ್ನ ಹೆಸರು ಶಶಿಕಲಾ ಅಂತ. ನಾನು ವಿನಯ್ ಕುಮಾರ್ ಪೇರೆಂಟ್ಸು. ನಾನಲ್ಲಿ ಅದೇ ಏರಿಯಾದಲ್ಲಿ ಆಶಾ ವರ್ಕರ್ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಅಲ್ಲಿ ನನ್ನ ದೊಡ್ಡ ಮಗನ ಅಲ್ಲೇ ಹಾಕಬೇಕು ಅಂದ್ಕೊಂಡಿದ್ದೆ. ಅದು ಸ್ಟಾರ್ಟ್ ಆಗಿದ್ದು ಅದು ನನ್ನ ಮಗನ ಸೇರಿಸೋ ಮೊದಲನೇ ಹೊತ್ತು ನೋಡ್ಕೊಳ್ಳೋಣ ಪರ್ಸೆಂಟೇಜು ಅಂತ ದೊಡ್ಡ ಮಗನ ತುಮಕೂರಿಗೆ ಹಾಕಿದ್ದೆ. ಈ ನಾನು ಸೆಕೆಂಡಲ್ಲಿ ನನ್ನ ಮಗನ ಇಲ್ಲಿಗೆ ಹಾಕಬೇಕು ಅಂತ ನಾನು ನಮ್ಮ ರುದ್ರೇಶ್ ಸರ್ ಇದ್ರು, ಇಲ್ಲಿ ಪಕ್ಕದೂರೇ ಅವ್ರದ್ದು, ನಮ್ಮ ರುದ್ರೇಶ್ ಸರ್ದು. ಸರ್ ನನ್ನ ಮಗನ ಚಿಕ್ಕ ಮಗನ ಇಲ್ಲೇ ಹಾಕಬೇಕು, ನಾನು ತುಂಬ ಚೆನ್ನಾಗಿ ಓದಿಸ್ತಿದ್ದೀರಾ, ನನ್ನ ಮಗ ಇಲ್ಲೇ ಓದಿಸ್ತೀನಿ ಅಂತ. ಆಯ್ತು ಹಾಕ್ಕೊಡ್ರಿ ಅಂತ ಹೇಳಿದ್ರು ಸರ್. ತುಂಬ ಚೆನ್ನಾಗಿದೆ, ಶಿಕ್ಷಕರು ಮತ್ತು ಸಂಸ್ಕಾರ ಎಲ್ಲ ಚೆನ್ನಾಗಿ ಕಲಿಸಿದ್ರು. ಅದರಿಂದ ನಮ್ಮ ಮಗನಿಗೆ ಹೆಲ್ಪ್ ಆಯಿತು ಸರ್. 10th 72% ಬಂದಿತ್ತು. 10th 72% ಇತ್ತು. ಊಳಿಗೆರೆ ಸ್ಕೂಲಲ್ಲಿ ಓದಿದ್ದವನು 72% ಬಂದಿತ್ತು. ಫಸ್ಟ್ ಇಯರಲ್ಲೂ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದ. ಚೆನ್ನಾಗಿ ಓದಿಸಿದ್ರು ನಮ್ಮ ಮಾಸ್ಟರ್ಗಳೆಲ್ಲ. ಏನೇ ಪ್ರಾಬ್ಲಮ್ ಇದ್ರು ನಮಗೆ ಫೋನ್ ಮಾಡಿ ಹೇಳೋರು. ಏನೇ ಇದ್ರು ಹಿಂಗೈತೆ, ಹಿಂಗೆ ಮಾಡ್ತಾ ಇದ್ದಾರೆ,
ಹಿಂಗೈತೆ ಅಂತಲೇ ಹೇಳಿ ಫೋನ್ ಮಾಡಿ ಹೇಳಿ ಪೇರೆಂಟ್ಸ್ಗೂ ಹೇಳ್ದೆ ಏನು ಮಾಡ್ತಿರ್ಲಿಲ್ಲ ಅವರು. ತುಂಬ ಚೆನ್ನಾಗಿ ಹೆಲ್ಪ್ ಆಯಿತು ಸರ್. ಜ್ಞಾನ ಸಂಗಮ ಕಾಲೇಜ್ ಬಗ್ಗೆ ಒಂದೇ ವರ್ಡಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಂಬರ್ 1 ಕಾಲೇಜು ಸರ್ ಡಾಬಸ್ಪೇಟೆಗೆ.